ಉಗ್ರಗಾಮಿಗಳೊಂದಿಗೆ ಅಜಿತ್ ದೋವಲ್ ಸಂಧಾನವನ್ನ ಹೇಗೆ ನಡೆಸಿದ್ರು? ಭಾರತದ ರಾಜತಾಂತ್ರಿಕತೆ ಹೊಸ ದಿಕ್ಕಿನ ಕಡೆ ಹೊಂಟೈತಿ ಅಂದ್ರ ಅದಕ್ಕೆ ಎಸ್ ಜೈಶಂಕರ್ ಅವರ ಕಾರಣ. ಅಜಿತ್ ದೋವಲ್ ರಿಕ್ಷಾ ಚಾಲಕನ ಹಾಗೆ ವೇಷ ಮರೆಸಿ ಉಗ್ರಗಾಮಿಗಳ ಬಗ್ಗೆ ಮಾಹಿತಿಯನ್ನ ಭಾರತೀಯ ಸೇನೆಗೆ ನೀಡಿದ್ರು. ಹದಗೆಟ್ಟಿದ್ದ ಚೀನಾ ಭಾರತ ಸಂಬಂಧವನ್ನ ಗಟ್ಟಿಗೊಳಿಸಿದ್ದು ಜೈಶಂಕರ್ ಅವರ. ವಿಮಾನ ಹೈಜಾಕ್ ಆದಾಗ ಸಂಧಾನಕಾರರಾಗಿ ಅಜಿತ್ ದೋವಲ್ ಅವರು ಕಾರ್ಯನಿರ್ವಹಿಸಿದ್ರು. ಕೊರೋನಾ ವೈರಸ್ ಮಹಾಮಾರಿ ವಿರುದ್ಧ ಹೋರಾಡಕ ಬ್ಯಾರೆ ಬ್ಯಾರೆ ದೇಶಗಳ ಜೋಡಿ ನಿಂತಿದ್ದು ಇದೇ ನಮ್ಮ ರಕ್ಷಣಾ ಸಚಿವ. ಉಗ್ರರನ್ನ ಶಾಂತಿ ಒಪ್ಪಂದಕ್ಕೆ ಒಪ್ಪಿಸಿದ್ರು. ನಾ ಬೆಂಕಿಯಂತೆ ನಾ ಗಾಳಿಯಂತೆ. ಇಲ್ಲಿ ನಾನ್ ಹೇಳ್ತಾ ಇರೋದು ನನ್ನ ಬಗ್ಗೆ ಅಲ್ಲ, ಬೆಂಕಿಯ ಹಾಗೆ ಇರುವ ಅಜಿತ್ ದೋವಲ್ ಅವರ ಬಗ್ಗೆ. ಬಿರುಗಾಳಿ ಅಂತಿರೋ ಜೈಶಂಕರ್ ಅವ್ರ ಬಗ್ಗೆ. ಇವರಿಬ್ರು ಚಾಣಾಕ್ಷತೆ ಒಳಗ ಏನ್ ಕಡಿಮೆ ಇಲ್ರಿ, ಒಬ್ರಕಿನ್ನ ಒಬ್ರು ನಿಸ್ಸೀಮ್ರು. ಭಾರತದ ರಾಷ್ಟ್ರೀಯ ಭದ್ರತಾ ಸಲಹೆಗಾರರಾಗಿ ಮತ್ತೆ ಗುಪ್ತಚರ ಇಲಾಖೆಯಲ್ಲಿ ತನ್ನದೇ ಆದ ಚಾಣಾಕ್ಷತನ ಮತ್ತು ತನ್ನ ಕಾರ್ಯತಂತ್ರದಿಂದ ಎಲ್ಲರ ಗಮನ ಸೆಳೆದಿರುವವರು ಯಾರು ಅಂತ ಕೇಳಿದ್ರೆ ಅದು ಅಜಿತ್ ದೋವಲ್ ಅವರು. ಭಾರತದ ವಿದೇಶಾಂಗ ನೀತಿಯನ್ನ ಜಾಗತಿಕ ಮಟ್ಟದಾಗ ಪರಿಣಾಮಕಾರಿಯಾಗಿ ಮಂಡಿಸುವಂತ ಕೆಲಸ ಜೈಶಂಕರ್ ಅವ್ರು ಮಾಡ್ಯಾರ. ರಾಜತಾಂತ್ರಿಕತೆಯ ದೃಢವಾದ ನೀತಿಯನ್ನ ಹೊಸ ದಿಕ್ಕಿನ ಕಡೆ ಕರ್ಕೊಂಡು ಹೋದವರು ಜೈಶಂಕರ್ ಅವರ. ಅಜಿತ್ ದೋವಲ್ ಅವರು ತಮ್ಮ ವೃತ್ತಿ ಜೀವನದ ಆರಂಭದಲ್ಲಿ ಎಂತ ಮಾಡಿದರಂತ ಕೇಳಿದ್ರೆ ತನ್ನ ಶತ್ರು ಗುಂಪುಗಳ ಒಳಗೆ ಹೋಗಿ ಅಲ್ಲಿ ಗುಪ್ತಚರಿಕೆಯನ್ನ ಮಾಡಿದ್ದಾರೆ. ಜೈಶಂಕರ್ ಅವರು ಎಂತದ ಸಿಚುವೇಶನ್ ಇದ್ರು ಎಷ್ಟು ಆರಾಮಾಗಿ ಕಾಮಾಗಿ ಅದನ್ನ ನಿಭಾಯಿಸ್ತಾರೋ ಅನ್ನೋದನ್ನ ನಾವೆಲ್ಲ ನೋಡೀವಿ. ರಷ್ಯಾ ಉಕ್ರೇನ್ ಯುದ್ಧದ ಸಂದರ್ಭದಾಗ ತಟಸ್ಥ ನಿಲುವನ್ನ ಹೊಂದಿ ಇದ ಭಾರತದ ಸ್ವತಂತ್ರ ನಿಲುವು ಅಂತ ಜಗತ್ತಿನ ಮುಂದೆ ಎತ್ತಿ ತೋರಿಸಿದ್ರು. ಉಗ್ರರು ಭಾರತದ ವಿಮಾನವನ್ನ ಹೈಜಾಕ್ ಮಾಡಿದಾಗ ಅಜಿತ್ ದೋವಲ್ ಅವರು ಹೋಗಿ ಆ ಉಗ್ರರ ಜೊತೆ ಸಂಧಾನವನ್ನ ಮಾಡಿ ಭಾರತದ ರಾಷ್ಟ್ರೀಯ ಹಿತಾಸಕ್ತಿಯನ್ನ ಕಾಪಾಡುವಂತಹ ಕೆಲಸ ಮಾಡಿದ್ದಾರೆ. 1980ರ ದಶಕದಲ್ಲಿ ಕಾಶ್ಮೀರದಲ್ಲಿ ಉಗ್ರವಾದ ಭಯಂಕರವಾಗಿತ್ತು. ಅಂಥ ಸಂದರ್ಭದಲ್ಲಿ ಅಜಿತ್ ದೋವಲ್ ಅವರು ಗುಪ್ತಚರ ಇಲಾಖೆಯ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸಿದ್ರು. 2020ರಾಗ ಗಾಲ್ವಾನ್ ಘರ್ಷಣೆಯಾಗಿ ಭಾರತ ಮತ್ತು ಚೀನಾ ನಡುವರ್ಕಿನ ಸಂಬಂಧ ಹದಗೆಟ್ಟಿತ್ತು. ಜೈಶಂಕರ್ ಅವರು ದ್ವಿಪಕ್ಷೀಯ ಒಪ್ಪಂದವನ್ನ ಒಪ್ಕೊಂಡು ಭಾರತದ ರಾಜತಾಂತ್ರಿಕತೆಯನ್ನ ಅನುಸರಿಸಿದ್ರು. ಬಂದಿದ್ದ ದೊಡ್ಡ ಸವಾಲನ್ನ ಎಷ್ಟು ಆರಾಮಾಗಿ ಜಾಣ್ಮೆಯಿಂದ ಬಗೆಹರಿಸ್ಬಿಟ್ಟಿದ್ರು. ಒಬ್ಬ ಉಗ್ರಗಾಮಿ ಕಾಶ್ಮೀರದಲ್ಲಿದ್ದ. ಅಜಿತ್ ದೋವಲ್ ಅವರು ತಾನು ಅಧಿಕಾರದಲ್ಲಿರುವಾಗ ಈ ಉಗ್ರನ ವಿಶ್ವಾಸವನ್ನ ಅಜಿತ್ ದೋವಲ್ ಅವರು ಗಳಿಸ್ತಾರೆ. ಮತ್ತೆ ಈ ಉಗ್ರನ ಹತ್ರ ಭಾರತದ ಪರವಾಗಿ ಕೆಲಸ ಮಾಡ್ಲಿಕ್ಕೆ ಹೇಳ್ತಾರೆ. ಅಜಿತ್ ದೋವಲ್ ಅವರ ಮಾತಿಗೆ ಆ ಉಗ್ರ ಒಪ್ಪಿಕೊಳ್ತಾನೆ. ಉಗ್ರ ಒಪ್ಪಿಕೊಂಡು ಅಲ್ಲಿನ ಮಾಹಿತಿಯನ್ನ ಭಾರತದ ಸೇನೆಗೆ ನೀಡ್ತಾನೆ. ಇದರಿಂದಾಗಿ ಭಾರತದ ಸೇನೆ ಉಗ್ರರನ್ನ ಸುಲಭವಾಗಿ ಸದೆಬಡಿತದೆ. ಚೀನಾ ಜೋಡಿ ಭಾರತ ಸಂಬಂಧ ಇನ್ನಷ್ಟು ಗಟ್ಟಿ ಆದ್ರೆ ಇನ್ನ ಬಹಳಷ್ಟು ಲಾಭಗಳಾಗ್ತಾವು ಅಂತ ಹೇಳಿ 2024ರಾಗ ಕೈಲಾಸ ಮಾನಸ ಸರೋವರ ಯಾತ್ರೆಯನ್ನ ಮತ್ತೆ ಪುನರಾರಂಭ ಮಾಡಿದ್ರು. ಇದರಿಂದಾಗಿ ಪ್ರವಾಸೋದ್ಯಮನೂ ಬೆಳೀತು, ಚೀನಾ ಜೊತೆ ಒಂದು ಒಳ್ಳೆ ಸಂಬಂಧನೂ ಕುದುರಿತು. ಇಂಥ ಒಂದು ಚಾಣಾಕ್ಷ ನಡೆ ಜೈಶಂಕರ್ ಅವ್ರನ್ನ ಬಿಟ್ಟರೆ ಬೇರೆ ಯಾರಿಗೂ ಆಗಲ್ದಂಥದ್ದು. ಅಜಿತ್ ದೋವಲ್ ಅವರು MNF ಉಗ್ರರನ್ನ ಶಾಂತಿ ಒಪ್ಪಂದಕ್ಕೆ ಒಪ್ಪಿಸುವಲ್ಲಿ ಬಹಳ ಪ್ರಮುಖವಾದ ಪಾತ್ರವನ್ನ ವಹಿಸಿದ್ರು. ಜೈಶಂಕರ್ ಅವರು ಭಾರತ ಅಮೆರಿಕ ಸಂಬಂಧವನ್ನ ಮುಖ್ಯವಾಗಿ ಬಹಳ ಪ್ರಮುಖವಾಗಿ ಗಟ್ಟಿ ಮಾಡ್ಯಾರ. 2005ರಾಗ ಆದ ಪರಮಾಣು ಒಪ್ಪಂದದೊಳಗ ಜೈಶಂಕರ್ ಅವರ ಪಾತ್ರ ಬಹಳ ಅಂದ್ರ ಬಹಳ ಬೆಲೆ ಕೊಡುವಂಥದ್ದು. 2014ರಾಗ ಪ್ರಧಾನಿ ನರೇಂದ್ರ ಮೋದಿ ಅವರು ಅಮೆರಿಕ ಪ್ರವಾಸ ಸುಗಮವಾಗಿ ಯಶಸ್ವಿಯಾಗಿ ಆಗಕ ಕಾರಣ ಆಗಿದ್ದು ಇದ ಎಸ್ ಜೈಶಂಕರ್ ಅವರ ಮುತುವರ್ಜಿ ಮತ್ತು ಮಧ್ಯಸ್ಥಿಕೆ. 1971ರಿಂದ 1999ರವರೆಗೆ ಸುಮಾರು ವಿಮಾನ ಹೈಜಾಕ್ ಆಗಿತ್ತು. ಇಂಥ ಸಂದರ್ಭದಲ್ಲಿ ಅಜಿತ್ ದೋವಲ್ ಅವರು ಸಂಧಾನಕಾರರಾಗಿ ಕಾರ್ಯನಿರ್ವಹಿಸಿದ್ರು. ಕೊರೋನಾ ವೈರಸ್ ಅನ್ನುವಂಥ ಮಹಾಮಾರಿ ಬಂದು ಅಪ್ಪಳಿಸಿದಾಗ ವ್ಯಾಕ್ಸಿನ್ ಮೈತ್ರಿ ಅಂತ ಮಾಡಿ 74 ರಾಷ್ಟ್ರಗಳಿಗೆ ವ್ಯಾಕ್ಸಿನ್ ಒದಗಿಸಿದಂತ ಕೆಲಸ ಮಾಡಿದ್ದು ಇದ ಜೈಶಂಕರ್ ಅವರ ಮುಂದಾಳತ್ವದಾಗ. ಈ ಒಂದು ಕಾರ್ಯ ಜಗತ್ತಿನಾದ್ಯಂತ ಪ್ರಶಂಸೆ ಗಳಿಸೋದ್ರ ಜೋಡಿನ ಭಾರತವನ್ನ ಜಾಗತಿಕ ಮಟ್ಟದಾಗ ಒಂದು ರೇಂಜ್ಗೆ ತಗೊಂಡು ಹೋತು. ಪಂಜಾಬಿನಲ್ಲಿ ಖಲಿಸ್ತಾನಿ ಉಗ್ರವಾದ ಭಾರಿ ತೀವ್ರವಾಗಿತ್ತು. ಈ ಉಗ್ರಗಾಮಿಗಳು ಗೋಲ್ಡನ್ ಟೆಂಪಲ್ ಅನ್ನ ವಶಪಡಿಸಿಕೊಂಡಿದ್ರು. ಗೋಲ್ಡನ್ ಟೆಂಪಲ್ನ ಒಳಗೆ ಇವರು ಬೀಡು ಬಿಟ್ಟಿದ್ರು. ಇಂಥ ಸಂದರ್ಭದಲ್ಲಿ ಯಾರ ಕೈಯಿಂದಲೂ ಎಂತ ಮಾಡ್ಲಿಕ್ಕಾಗಿರ್ಲಿಲ್ಲ. ಆಗ ಅಜಿತ್ ದೋವಲ್ ಅವರು ಒಬ್ಬ ರಿಕ್ಷಾ ಡ್ರೈವರ್ನ ಹಾಗೆ ತನ್ನ ವೇಷವನ್ನ ಮರೆಸಿಕೊಂಡು ಗೋಲ್ಡನ್ ಟೆಂಪಲ್ನ ಒಳಗೆ ಏನೆಲ್ಲ ನಡೀತಾ ಇದೆ ಅಂತ ಹೇಳಿ ಭಾರತದ ಸೇನೆಗೆ ಮಾಹಿತಿಯನ್ನ ನೀಡ್ತಾರೆ. ಇವರ ಈ ಧೈರ್ಯದಿಂದ ಅಲ್ಲಿ ಕಾರ್ಯಾಚರಣೆ ಯಶಸ್ವಿ ಆಯಿತು. ಜೈಶಂಕರ್ ಅವರು G20, ಬ್ರಿಕ್ಸ್, ಕ್ವಾಡ್-1 ಅಂತಹ ಮುಖ್ಯ ವೇದಿಕೆಗಳ ಒಳಗ ಭಾರತವನ್ನ ಪ್ರತಿನಿಧಿಸ್ಯಾರ. ಅವೆಲ್ಲ ಸಭೆ ಒಳಗೂ ಇವರ ಪಾತ್ರ ಬಹಳ ಪ್ರಮುಖವಾದದ್ದು.
ಭಾರತದ ಕೀರ್ತಿಯನ್ನ ವಿಶ್ವ ಮಟ್ಟದಾಗ ಬೆಳಗಿರುವಂತ ಸಾಧನೆ ಇದ ಜೈಶಂಕರ್ ಅವ್ರದ್ದು. ಅಜಿತ್ ದೋವಲ್ ಅವರು ಮತ್ತೆ ಎಸ್ ಜಯಶಂಕರ್ ಅವರು ಬೇರೆ ಬೇರೆ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸುತ್ತಿದ್ರೂ ಕೂಡ ಇವರಿಬ್ಬರು ಭಾರತಕ್ಕೆ ನೀಡಿದಂತಹ ಕೊಡುಗೆ ಅಪಾರ ಇದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ. ಇಂಥದ್ದೇ ಇನ್ನಷ್ಟು ಮಾಹಿತಿಗಾಗಿ ಹೊಸ ದಿಗಂತ ಡಿಜಿಟಲ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.